ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಒತ್ತಾಯ ಮಾಡಿಕೊಂಡು ಪೆನ್ ಹಾಗೆ ನಾವು ಮತ್ತು ಎರಡೆರಡು ಪೆನ್ ಹಚ್ತೇವೆ. ಇನ್ನೇನು 3ನೇ ಪೆನ್ನಿಗೆ ನಾನು ಹಾಕುವಂತ ಗ್ಲಾಸ್ ಕೈಯಲ್ಲಿ ಹಿಡಿದು ಬಾಟ್ಲಿಯಿಂದ ಬಗ್ಗಿಸ್ತೇನೆ. ನನ್ನ ನಾಯಿಗೆ ಏನು ಕಿಟಕಿ ಶುರುವಾಯಿತು ಅಂತ ಗೊತ್ತಿಲ್ಲ, ಒಂದೊಂದು ಗಲಾಟೆ ಮಾಡ್ಲಿಕ್ಕೆ ಶುರುವಾಯಿತು. ಇನ್ನು ನನ್ನ ನಾಯಿಯ ಗಲಾಟೆಗೆ ನೆರೆಕರೆಯವರೆಲ್ಲ ಗಲಾಟೆ ಮಾಡುವುದು ಬೇಡ ಅಂತ ಹೇಳಿದ್ರೆ ನಾನು ಗ್ಲಾಸ್ ಅನ್ನು ಅಲ್ಲೇ ಇಟ್ಟೆ. ಅಲ್ಲ, ಬೆಂಜಮಿನ್ ಬ್ರದರ್ ನಾಯಿ ಮಗ್ಗಿಬಾಯಿಯ ಮನೆಯೊಳಗೆ ಎಂತ ಗಲಾಟೆ ಮಾಡ್ತಾರೆ, ನೆರೆಕರೆಯವರೆಲ್ಲ ಬಂದು ಗಲಾಟೆ ಮಾಡಿದ್ರೆ ದೊಡ್ಡ ಒಂದು ಬುದ್ಧಿ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಗ್ಲಾಸ್ ಅನ್ನು ಅಲ್ಲೇ ಇಟ್ಟೆ, ನಾಯಿಯನ್ನು ಇಟ್ಕೊಂಡು ಸೀದಾ ನನ್ನ ಮನೆಗೆ ಹೋಗಿ ಮುಗಿತಲ್ಲ ಅಲ್ಲೇ ನೋಡಿ. ನಾನು ಅಲ್ಲಿಂದ ನಿನ್ನೆ ರಾತ್ರಿ 9-9:30 ಗಂಟೆಗೆ ಹೋಗಿದ್ದೆ. ಆಮೇಲೆ ಅವತ್ತು ಮರ್ಡರ್ ಯಾವುದಾಯ್ತು ಯಾರಿಗೂ ಗೊತ್ತು. ಇವತ್ತು ಬೆಳಿಗ್ಗೆ ಅಲ್ಲಿಗೆ ಪೊಲೀಸ್ನವರು ಬಂದಿದ್ದಾರೆ. ಬಂದವರು ಸೀದಾ ಬಂದು ಆ ಮೇಜಿನ ಮೇಲೆ 2 ಗ್ಲಾಸ್ ಇತ್ತಲ್ಲ, ಗ್ಲಾಸ್ ಅಲ್ಲಿ ಇಟ್ಕೊಂಡು ಹೋಗಿದ್ದಾರಂತೆ. ಆಮೇಲೆ ಅಲ್ಲಿ ಎಲ್ಲ ನನ್ನ ನಾಯಿ ಓಡಾಡಿದ್ದು ಹೆಜ್ಜೆ ಗುರುತೆಲ್ಲ ಅಲ್ಲೇ ಇರ್ತಾರೆ, ಅದರದೆಲ್ಲ ಫೋಟೋ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲರೂ ಎನ್ಕ್ವೈರಿ ಮಾಡ್ತಿದ್ರಂತೆ, ಇಲ್ಲಿ ಯಾರ ಹತ್ರ ನಾಯಿ ಉಂಟು, ನಾಯಿ ಇರುವುದು ನನ್ನದೊಂದಿಗೆ ಎಲ್ಲರಿಗೂ ಗೊತ್ತಲ್ಲ. ಈಗ ನನ್ನ ಧರ್ಮಕ್ಕೆ ಸಿಕ್ಕಿ ಬಿತ್ತಲ್ಲ. ಈಗ ನೋಡಿ ಆ ಗ್ಲಾಸ್ ನಲ್ಲಿ ಇರುವಂತ ನನ್ನ ನಾಯಿ ಇದು ಹೆಸರ ಗುರುತು ನನ್ನದೆಂತ ಗೊತ್ತಾದ್ರೆ ನನ್ನ ಸಿಕ್ಕಿ ಬಿಡೋದಿಲ್ಲ. ಅದು ನಾಯಿ ಹೆಚ್ಚೆ ಬಿಡು, ನನ್ನ ನಾಯಿ ಟೆನ್ಷನ್ ಮಾಡಬೇಡಿಲ್ವಾ, ಕುತ್ಕೊಳ್ಳಿ ಬನ್ನಿ. ಅಲ್ಲ ಅಲ್ಲ ಏನಾಗ್ತದೆ ಹೇಳಿ, ಅದಕ್ಕೆ ಎನ್ಕ್ವೈರಿ ಎಲ್ಲ ಆಗ್ಬೇಕು, ಇನ್ವೆಸ್ಟಿಗೇಷನ್ ಆಗ್ಬೇಕು, ಇದೆಲ್ಲ ಆಗೋದಿಗೆ ಒಂದು ಕ್ಲಾಸ್ ನೀರು ಕೊಡೋದು. ಅದಕ್ಕೆಲ್ಲ ನೀವು ಆ ತರ ಟೆನ್ಷನ್ ಮಾಡಿ ಮಾಡೋದು ಬೇಡ. ಸಿಕ್ಕಿ ಬಿಡ್ಲಿಕ್ಕಿಲ್ಲ, ಏನ್ ಸಿಕ್ಕಿ ಬಿಡುವುದಿಲ್ಲ, ಏನು ಆಗುದಿಲ್ಲ. ಯಾಕೆ ಒಂದು ಕ್ಲಾಸ್ ನಾನು ಕ್ಲಾಸ್ ಕೈಯಲ್ಲಿ ಮುಟ್ಟುದಿಲ್ಲ, ಇದು ಜನ್ಮಕ್ಕೆ ಮುಟ್ಟುದಿಲ್ಲ. ನಾನಿಲ್ಲಿ ನಿಮ್ಮ ಕೈಯಿಂದ ಗ್ಲಾಸ್ ಅಲ್ಲಿ ನೀರು ಕೊಡುದು, ಮತ್ತೆ ನಾಳೆ ನಿಮ್ಗೆ ನಾನು ಹೆಚ್ಚು ಕಡಿಮೆ ಮತ್ತೆ ಪೊಲೀಸ್ನವರು ಮತ್ತೆ ಅದನ್ನು ಲ್ಯಾಬೊರೇಟರಿ ಕಳಿಸಿದ್ರು, ಅದರಲ್ಲಿ ನಿಮ್ಮ ಬೆರಳ ಬಂದದೆಲ್ಲ ಗೊತ್ತಾಯ್ತು. ಮತ್ತೆ ನಮ್ಗೆ ಇದೆಲ್ಲ ಮಾತಾಡ ಬೇಕಾ, ನನಗೆ ಅದೆಲ್ಲ ಬೇಡ. ನೋಡಿ ಇವತ್ತು ಬೆಳಿಗ್ಗೆ ನಾನು ಆ ರಸೀದಿ ಹಿಡ್ಕೊಂಡು ನಾನು ಅವರ ಮನೆಗೆ ಹೋಗುವಾಗ ನನಗೆ ಹೇಳಿದ ವಿಷಯ, ಇಲ್ಲಿ ಪೊಲೀಸ್ನವರು ಇದ್ದಾರೆ, ಇದು ಧರ್ಮಕ್ಕೆ ನಾನು ಅವ್ರ ಒಳಗೆ ಹಾಕೋದು ಬೇಡ ಅಂತ ಅಲ್ಲಿಂದ ವಾಪಸ್. ಈಗ ನೋಡಿ ಈ ರಸೀದಿ ಯಾರು ತಗೊಳ್ಳೋದು ಅಂತ ನನಗೆ ಅದೇ ತಲೆ ಅವ್ರ ಮಗಳು ವಾಯ್ಲೆಟ್ ಬಂದಿದ್ದಾಳಲ್ಲ, ಅವಳ ಹತ್ರ ಕೊಡಿ. ವಾಯ್ಲೆಟ್ ಕೊಟ್ಟ ಇಲ್ಲಿಗೆ ಹೋಗೋದು